ಇವತ್ತು ಬೆಳಿಗ್ಗೆ ನಮ್ಮ ಅಕ್ಕ ಮಗಳು ಕರ್ಕೊಂಡು ಬರೀ ದೇವಸ್ಥಾನ ಸುತ್ತದೇ ಆಯಿತು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಅಪ್ಪ ಪುಣ್ಯಾತ್ಮ ನಡಿ ಮನೆಗೆ ಹೋಗೋಣ. ತೋರ್ಸ್ ನಡಿಯ. ಎಲ್ಲಿಗೆ? ತೋರ್ಸ್ ನಡಿಯ, ನೀ ಮನೆ ತೋರ್ಸ್ ನಡಿಯ. ನಾನೇ ಮನೆ ಕಳ್ದು ಹೋಗೈತಿ ಅಂತ ಮನೆ ಹುಡುಕ್ತಾ ಇದ್ದೀನಿ, ಇವನ ಮನೆ ಕರ್ಕೊಂಡು ಹೋಗ್ಬೇಕಂತ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಏನಪ್ಪ ವಿಶೇಷ ಅಂತಂದರೆ, ತುಂಬ ದಿನದಿಂದ ನಾನು ಬ್ಲಾಗ್ ಮಾಡಬೇಕು ಅಂತ ಅಂದ್ಕೊತಿದ್ದೆ, ಆದರೆ ಆಗಿರಲಿಲ್ಲ. ಅದು ಇವತ್ತು ಟೈಮ್ ಕಲ್ತು ಬಂತಿದೆ ಅಂದ್ಕೊತೀನಿ. ಸೊ ಏನಪ್ಪ ಅಂತಂದರೆ, ಯುಗಾದಿ ಹಬ್ಬ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಹೊಸ ಅರುಸಕ್ಕೆ ಹೊಸ ಅರುಸವ ಹೊಸತು ತರುತ್ತಿದೆ. ಇವತ್ತು ಯುಗಾದಿ ಹಬ್ಬ ಇರೋದ್ರಿಂದ ಬೆಳಿಗ್ಗೆ ಹೋಗಿ ಬೇವಿನ ಸೊಪ್ಪು ಮತ್ತು ಮಾವಿನ ಸೊಪ್ಪು ತೊಗೊಂಬಂದೆ, ಬಾಗಿಲಿಗೆ ತೋರಣ ಕಟ್ಟಕ್ಕೆ ರೆಡಿ ಮಾಡ್ಬೇಕಿತ್ತು ಎಲ್ಲ. ಇದು ನಮ್ಮ ಅಕ್ಕನ ಮಗಳು ದೇವಸ್ಥಾನಕ್ಕೆ ಹೋಗಕ್ಕೆ ರೆಡಿ ಆಗಿದ್ದಾಳೆ. ನಮ್ಮ ಅಕ್ಕ ಇವರು ನಮ್ಮ ಸೊಸೆಗೆ ದೇವ್ರಿಗೆ ದರ್ಶನ ಹಾಕಕ್ಕೆ ದುಡ್ಡು ಕೊಡ್ತಿದ್ದಾರೆ. ಇಸ್ಕೊಂಡು ಜೇಬಲ್ಲಿ ಇಟ್ಕೊಂಡು ಸರಿ ಅಂತ ಒಂದು. ಮತ್ತು ಬೈಕಲ್ಲಿ ಹೋಗೋಣ ಆಟೋದಲ್ಲಿ ಹೋಗೋಣ ಅಂತ ಕೇಳಿದ್ರೆ ನಮ್ಮ ಅಕ್ಕ ಏನಂತಾರೆ ನೀವೇ ಕೇಳಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ, ಥೋ ನಿಮ್ಮ ಮನೆ ಬೀಗ ಹಾಕ್ಕೊಂಡು ಸೀದಾ ಅಂಬಾರಿ ಕಡೆ ಹೊರಟೇ ಬಿಟ್ವಿ. ಇದೇ ನೋಡ್ರಿ ನಮ್ಮ ಅಂಬಾರಿ. ಕೊನೆಗೂ ನಮ್ಮ ಅಂಬಾರಿ ಸ್ಟಾರ್ಟ್ ಮಾಡಿಕೊಂಡು ನಮ್ಮ ಅಕ್ಕನ ಮಗಳನ್ನ ಗಾಡೀಲಿ ಕೂಡಿಸ್ಕೊಂಡು ದೇವಸ್ಥಾನ ಕಡೆ ಹೊರಟೇ ಬಿಟ್ಟೆ. ನಮ್ಮ ಅಕ್ಕನ ಮಗಳು ವಿಡಿಯೋನಲ್ಲಿ ಬರ್ತಾಳೆ ಅಂತೇಳಿ ಫುಲ್ಲು ಖುಷಿ ಆಗ್ಬಿಟ್ಟಿದ್ದಾಳೆ. ಫೈನಲ್ ಆಗಿ ದೇವಸ್ಥಾನ ಹತ್ರ ಬಂದೇ ಬಿಟ್ವಿ. ನಮ್ಮ ಅಕ್ಕನ ಮಗಳು ನೋಡಿದ್ರೆ ನಾನು ವಿಡಿಯೋ ಮಾಡ್ತಿರೋದು ನೋಡಿ ಪದೇ ತಿರುಗಿ ಸ್ಮೈಲ್ ಕೊಡ್ತಾನೆ ಅವಳೆ. ಮತ್ತು ಹಣ್ಣು ಹೂವು ಎಲ್ಲ ತೊಗೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಒಳಗಡೆ ಹೋಗೇ ಬಿಟ್ವಿ. ಒಳಗಡೆ ಹೋದರೆ ಹಬ್ಬ ಇರೋದ್ರಿಂದ ತುಂಬ ರಶ್ ಇರುತ್ತೆ ಅಂತ ಅಂದ್ಕೊಂಡೆ, ಆದರೆ ಅಷ್ಟೊಂದೇನು ರಶ್ ಇರಲಿಲ್ಲ, ನಾರ್ಮಲಾಗೇ ಇತ್ತು ಎಲ್ಲ. ಫೈನಲಿ ರಾಘವೇಂದ್ರ ಸ್ವಾಮಿ ದರ್ಶನ ಆಯಿತು. ನಮ್ಮ ಅಕ್ಕನ ಮಗಳು ನೋಡ್ರಿ ಇಲ್ಲಿ ಈ ಸರಿ ಎಕ್ಸಾಮಲ್ಲಿ ಫಸ್ಟ್ ಕ್ಲಾಸ್ ಬರ್ಬೇಕಂತ ತುಂಬ ಸ್ಟ್ರಾಂಗಾಗಿ ಬೇಡ್ಕೊಂತಿದ್ದಾಳೆ. ಹಂಗೆ ದೇವ್ರ ಪ್ರಸಾದ ಅಕ್ಷತೆ ಕಾಳನ್ನು ಇಸ್ಕೊಂಡ್ವಿ. ರಾಯರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ಒಂದು ಸೆಲ್ಫಿ ಫೋಸ್ ಕೊಟ್ಕೊಂಡು ಹಂಗೆ ನಾವು ಹೋಗಿದ್ದು ಸೀದಾ ಮಾರ್ಕಂಡೇಶ್ವರ ದೇವಸ್ಥಾನಕ್ಕೆ ಕರೆಕ್ಟ್ ಟೈಮ್ಗೆ ಬಂದ್ವಿ. ಪೂಜೆನೂ ಸ್ಟಾರ್ಟ್ ಆಗಿತ್ತು. ಹೆಂಗು ಪೂಜೆ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡ್ವಿ. ಚೆನ್ನಾಗಿ ದರ್ಶನ ಆಯಿತು.